ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಈ ಹಂತಕ, ಈ ರಾಕ್ಷಸ, ಈ ಕ್ರೂರಿ ಮಾಡಿದಂತ ಕೆಲಸವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ. ಇವನು ಮಾಡಿರುವಂತ ಕೆಲಸವನ್ನ ಕೇಳಿಬಿಟ್ರೆ ನೀವು ಕೂಡ ಇವತ್ತನಿಗೆ ಚೀತು ಅಂತೇಳಿ ಹುಗಿದು ಬಿಡ್ತೀರಿ. ಅಷ್ಟೇ ಅಲ್ಲ, ಈ ನಾಲಾಯಕನನ್ನ ಹಲ್ಲೆ ಹೊಡೆದು ಕೊಂದು ಹಾಕಿಬಿಡಿ ಅಂತ ಹೇಳಿ ಆ ಶಾಪವನ್ನು ಕೂಡ ಹಾಕಿ ಬಿಡ್ತೀರಿ. ಸ್ನೇಹಿತರೆ, ಅಂಥದ್ದೊಂದು ದುರಂತ ಇದೀಗ ಕೇರಳದಲ್ಲಿ ನಡೆದು ಹೋಗಿಬಿಟ್ಟಿದೆ. ಕೇವಲ ಕೇರಳ ಅಷ್ಟೇ ಅಲ್ಲದೆ ಇಡೀ ದೇಶದಾದ್ಯಂತ ಈ ಒಂದು ಕೇಸ್ ಸದ್ದು ಮಾಡ್ತಾ ಇದೆ. ಕೇವಲ 1.5 ವರ್ಷದ ಮಗುವನ್ನ ಈ ಹಂತಕ ಕೊಂದು ಬಿಟ್ಟಿದ್ದಾನೆ. ಕಾರಣ ಕೇಳಿದ್ರೆ ಇನ್ನೂ ಕೂಡ ಬೆಚ್ಚಿ ಬೀಳ್ತೀರಿ. ಆ ಮಗು ಇನ್ಯಾರಿಗೋ ಹುಟ್ಟಿ ಬಿಟ್ಟಿರತ್ತೆ. ಆಕೆ ಗಂಡನ್ನ ಕಳೆದುಕೊಂಡು ಬಿಟ್ಟಿರ್ತಾಳೆ. ಈತನ ಜೊತೆಗೆ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ. ಈತನಿಗೂ ಕೂಡ ಮದುವೆ ಆಗಿರುತ್ತೆ. ಹೆಂಡತಿಗೆ ಕಿರುಕುಳವನ್ನು ಕೊಟ್ಟಿರ್ತಾನೆ. ಆಕೆ ಕೋಮಾದಲ್ಲಿದ್ದು ಕೆಲವು ದಿನಗಳ ನಂತರ ಸಾವನ್ನಪ್ಪಿ ಬಿಡ್ತಾಳೆ. ಈಕೆಗೂ ಯಾರು ಗತಿ ಇಲ್ಲದಂತಾಗಿ ಬಿಟ್ಟಿರುತ್ತೆ. ಈ ಅವಿವೇಕಿ ನಾಲಾಯಕನಿಗೂ ಕೂಡ ಯಾರು ಗತಿ ಇಲ್ಲದಂತಾಗಿ ಬಿಟ್ಟಿರುತ್ತೆ. ಆಗ ಇಬ್ಬರು ಕೂಡ ಪರಿಚಯ ಆಗ್ತಾರೆ. ಪರಿಚಯ ಆಗಿ ಒಂದೇ ಮನೆಯಲ್ಲಿ ಇಬ್ಬರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ. ಈ ಒಂದು ಇಬ್ಬರ ಸಂಬಂಧಕ್ಕೆ ಮಗು ಅಡ್ಡಿ ಅನ್ನುವಂಥದ್ದು ಆತನಲ್ಲಿ ಭಾವನೆ ಮೂಡಿಬಿಟ್ಟಿರುತ್ತೆ. ಒಂದು ಕಡೆ ಇದು ಲವ್ ಜಿಹಾದ್ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈತ ಮುಸಲ್ಮಾನ್ ಧರ್ಮಕ್ಕೆ ಸೇರಿದಂತ ವ್ಯಕ್ತಿ, ಆಕೆ ಹಿಂದೂ ಧರ್ಮಕ್ಕೆ ಸೇರಿದಂತ ಆಕೆ. ಅಂದ ಹಾಗೆ ಆ ಮಗುವನ್ನ ಈ ಒಂದು ಹಂತಕರು ಕೊಂದು ಬಿಸಾಕಿ ಬಿಡ್ತಾರೆ. ಆ ಅಸಲಿಗೆ ಏನೇನೆಲ್ಲ ಆಗಿತ್ತು, ಘಟನೆ ಏನು, ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಕೇರಳದ ತಿರುವನಂತಪುರಂ ಜಿಲ್ಲೆಯ ನೆಡುಮಂಗಾಡ್ ತಾಲೂಕಿನ ಪಣಹೋರು ಅನ್ನುವಂಥ ಪ್ರದೇಶದಲ್ಲಿ ಈ ಒಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಕೇವಲ 1.5 ವರ್ಷದ ಹರ್ಷಿದ್ ಅನ್ನುವಂಥ ಮಗು, ಆ ಒಂದು ಮಗು ಅಮಾಯಕ ಮಗು ಅಂತ ಹೇಳ್ಬೋದು. ಆ ಮಗು ಏನು ತಪ್ಪು ಮಾಡಿದೆ, ಸಾವನ್ನಪ್ಪಿ ಬಿಡ್ತು. ಈ ರೀತಿಯಾಗಿ ಚಿತ್ರಹಿಂಸೆಯನ್ನು ಪಡ್ಕೊಂಡು ಎಂತೆಂಥ ಒಂದು ಇವರುಗಳಿಂದ ಶಿಕ್ಷೆಯನ್ನು ಅನುಭವಿಸಿ ಆ ಮಗು ಸಾವನ್ನಪ್ಪಿ ಬಿಟ್ಟಿತ್ತು ಅಂತಂದರೆ, ಈ ಹಂತಕ ಏನಿದ್ದಾನೆ ಈತನ ಹೆಸರು ಆಸ್ಕರ್ ಅಂತೇಳಿ. ಈತ ಮೂಲತಃ ಮುಸಲ್ಮಾನ್ ಧರ್ಮಕ್ಕೆ ಸೇರಿದವನು. ಈತನದು ಕಳೆದ 4-5 ವರ್ಷದ ಹಿಂದೆ ಮದುವೆ ಆಗಿಬಿಟ್ಟಿರುತ್ತೆ. ಮದುವೆ ಆದ ನಂತರ ತಾನು ತನ್ನ ಹೆಂಡತಿಗೆ ವರದಕ್ಷಿಣೆ ವಿಚಾರವಾಗಿ ಕಿರುಕುಳವನ್ನ ನೀಡ್ತಾ ಇರ್ತಾನೆ. ಆಕೆಯ ಮೇಲೆ ಹಲ್ಲೆ ಮಾಡುವಂಥದ್ದು, ಸಿಗರೇಟ್ ಸುಡುವಂತಹದ್ದು, ಈ ರೀತಿಯಾಗಿ ಆಕೆಗೆ ಅನೇಕ ಕೊಡಬಾರದಂತ ಹಿಂಸೆಯನ್ನು ಕೊಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಒಂದು ದಿನ ಆಕೆಯ ಮೇಲೆ ಹಲ್ಲೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಆಕೆಯ ತಲೆಗೆ ಹೊಡೆದು ಬಿಟ್ಟಿರ್ತಾನೆ. ಆಕೆ ಕೋಮಾಗೆ ಜಾರಿ ಬಿಟ್ಟಿರ್ತಾಳೆ. 1 ವರ್ಷಗಳ ಕಾಲ ಆಕೆ ಕೋಮಾದಲ್ಲೇ ಇರ್ತಾಳೆ. ಅದಾದ ಬಳಿಕ ಕಳೆದ 2 ವರ್ಷದ ಹಿಂದೆ ಆಕೆ ಸಾವನ್ನಪ್ಪಿ ಬಿಡ್ತಾಳೆ. ಸಾವನ್ನಪ್ಪಿದ ಬಳಿಕ ಈತ ಒಂಟಿ ಜೀವನವನ್ನು ಅನುಭವಿಸ್ತಾ ಇರ್ತಾನೆ. ಈತ ವೃತ್ತಿಯಲ್ಲಿ ಒಂದು ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈತ ಅಖಿಲ ಕೂಡ ಈ ಡಾನ್ಸ್ ಕ್ಲಾಸ್ನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಇನ್ನು ಅಖಿಲಾಳ ಗಂಡ ಈ ಒಂದು ಮಗುವನ್ನ ಗರ್ಭಿಣಿ ಆದಂಥ ಸಂದರ್ಭ ಅಥವಾ 3 ತಿಂಗಳ ಗರ್ಭಿಣಿ ಆದಂಥ ಸಂದರ್ಭದಲ್ಲಿ ಆತ ನೇಣಿಗೆ ಶರಣಾಗಿದ್ದ ಅನ್ನುವಂಥ ಮಾಹಿತಿ ಅಥವಾ ಸುಸೈಡ್ ಮಾಡಿಕೊಂಡು ಸಾವನ್ನಪ್ಪಿ ಬಿಟ್ಟ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಒಂದು ಕಡೆ ಇದೀಗ ಈ ಒಂದು ಕೇಸ್ ಆದ ಬಳಿಕ ಅಥವಾ ತನ್ನ ಮಗುವನ್ನ ಈ ರೀತಿಯಾಗಿ ಕ್ರೂರವಾಗಿ ಕೊಂದ ಬಳಿಕ ಆ ಒಂದು ಕೇಸ್ ಕೂಡ ತನಿಖೆ ಆಗ್ತಾ ಇದೆ. ಕಾರಣ ಈಕೆಯೇ ಕೊಲೆ ಮಾಡಿ ಆ ರೀತಿಯಾಗಿ ನಾಟಕವನ್ನು ಹಾಡಿಬಿಟ್ಟಿದ್ಲ ಅನ್ನುವಂಥ ಪ್ರಶ್ನೆ ಗೊಂದಲ ಉಟ್ಕೊಂಡ ಬಳಿಕ ಈಗ ಆ ಒಂದು ತನಿಖೆಯು ಕೂಡ ಆರಂಭವಾಗಿ ಬಿಟ್ಟಿದೆ. ಸ್ನೇಹಿತರೆ, ಅಂದ ಹಾಗೆ ಏನೇನೆಲ್ಲ ಆಗಿತ್ತು ಅಂತೇಳಿ ನಾನು ನಿಮಗೆ ಒಂದಿಷ್ಟು ಮಾಹಿತಿನ ವಿವರಣವನ್ನು ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಈಕೆಯ ಹೆಸರು ಅಖಿಲ ಅಂತೇಳಿ. ಈಕೆ ಕಳೆದ 3 ವರ್ಷದಿಂದ ಮದುವೆ ಆಗಿಬಿಟ್ಟಿರ್ತಾಳೆ. ಮದುವೆ ಆದ ಬಳಿಕ ಒಂದು ಮಗು ಆಗೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಈಕೆ 3 ತಿಂಗಳು ಗರ್ಭಿಣಿ ಇದ್ದಂಥ ಸಂದರ್ಭದಲ್ಲಿ ತನ್ನ ಗಂಡ ಸಾವನ್ನಪ್ಪಿ ಬಿಡ್ತಾನೆ. ಅದಾದ ಬಳಿಕ ಈಕೆಗೆ ಡಿಲಿವರಿಯೂ ಕೂಡ ಆಗುತ್ತೆ. ಇನ್ನು ಮಗುವನ್ನು ನೋಡಿಕೊಂಡು ಜೀವನವನ್ನು ಮಾಡ್ತಾ ಇರ್ತಾಳೆ. ಅದಾದ ಬಳಿಕ ಗಂಡನ ಕುಟುಂಬದವರ ಜೊತೆಗೆ ಗಲಾಟೆ, ಅಂದರೆ ಅತ್ತೆ ಮಾವನ ಜೊತೆಗೆ ಒಂದಿಷ್ಟು ಗಲಾಟೆ ಅಂತದೆಲ್ಲವನ್ನು ಕೂಡ ಮಾಡಿಕೊಂಡು ಮನೆಯಿಂದ ತನ್ನ ಮಗುವಿನ ಜೊತೆಗೆ ಹೊರಗಡೆ ಉಳ್ಕೊಂಡು ಬಿಡ್ತಾಳೆ. ಸ್ವತಂತ್ರವಾಗಿ ಜೀವನವನ್ನು ಮಾಡ್ತಾ ಇದ್ದಾಳೆ ಅನ್ನುವ ಹಾಗೆ ಅವರ ಕುಟುಂಬದವರು ಕೂಡ ಕೈ ಬಿಟ್ಟು ಬಿಡ್ತಾರೆ. ಅದಾದ ಬಳಿಕ ಮಗು ಜೊತೆಗೆ ಒಂದು ಡಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರ್ತಾಳೆ. ಅಂದ್ರೆ ಅಲ್ಲಿ ಕೆಲಸವನ್ನ ಮಾಡೋದಕ್ಕೆ ಹೋಗ್ತಾ ಇರ್ತಾಳೆ. ಅದೇ ಡಾನ್ಸ್ ಕ್ಲಾಸ್ನಲ್ಲಿ ಒಂದು ಡ್ರೈವರ್ ಆಗಿ ಈ ಒಂದು ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇರ್ತಾನೆ, ಆಸ್ಕರ್ ಅನ್ನುವಂಥ ವ್ಯಕ್ತಿ. ಇಬ್ಬರ ಪರಿಚಯ ಆಗುತ್ತೆ. ಪರಿಚಯ ಲಿವ್ ಇನ್ ರಿಲೇಶನ್ಶಿಪ್ ವರೆಗೂ ಕೂಡ ಬಂದು ಬಿಡುತ್ತೆ. ಅದಾದ ಬಳಿಕ ಸಲುಗೆ ಅಂತದೆಲ್ಲವೂ ಕೂಡ ಬೆಳೆದುಕೊಂಡಿರುತ್ತೆ. ಇಬ್ಬರು ಕೂಡ ಒಂದೇ ಮನೆಯಲ್ಲಿ ಬಾಡಿಗೆ ಇರ್ತಾರೆ. ಒಂದೇ ಕುಟುಂಬದವರು ಆಗಿ ಬದುಕನ್ನ ಇಬ್ಬರು ಕೂಡ ನಡೆಸ್ತಾ ಇರ್ತಾರೆ. ಈತ ಆರಂಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ದಿನಗಳು ಕಳೀತಾ ಇದ್ದ ಹಾಗೆ ಮಗು ಯಾಕೋ ನನ್ನದಲ್ಲ ಅನ್ನುವಂಥ ಮನಸ್ಥಿತಿ ಆತನಲ್ಲಿ ಬಂತೇನೋ ಗೊತ್ತಿಲ್ಲ. ಆಗ ಈ ಒಂದು ವ್ಯಕ್ತಿ ಟಾರ್ಚರ್ ಅನ್ನ ಕೊಡೋದಕ್ಕೆ ಪ್ರಾರಂಭಿಸಿಬಿಡ್ತಾನೆ. ಟಾರ್ಚರ್ ಅನ್ನ ಕೊಡೋದಕ್ಕೆ ಪ್ರಾರಂಭಿಸಿದ ಬಳಿಕ ಒಂದಿಷ್ಟು ದಿನಗಳ ಕಾಲ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಈ ಎಲ್ಲದರ ನಡುವೆ ಈಕೆ ಇನ್ನೊಬ್ಬನ ಜೊತೆಗೆ ಇದ್ದಾಳೆ ಅನ್ನುವಂಥದ್ದು ಸ್ಪಷ್ಟವಾಗಿ ಈಕೆಯ ಗಂಡನ ಕುಟುಂಬಕ್ಕೆ ಗೊತ್ತಾಗುತ್ತೆ. ನಮ್ಮ ಮಗು ಅದು, ಆ ಮಗು ನಮಗೆ ಸೇರಿದ್ದು, ನೀವು ನಿಮ್ಮ ವೈಯಕ್ತಿಕ ಬದುಕು ಹೇಗಾದರೂ ಹಾಳು ಬಾವಿಗೆ ಬಿದ್ದು ತಳ್ಕೊಂಡು ಸತ್ತೋಗಿ ಅತ್ಲಾಗೆ ಅಂತ ಹೇಳಿ ನಮ್ಮ ಮೊಮ್ಮಗನನ್ನು ಕೊಡಿ, ನಾವು ಸಾಕೊಳ್ತೀವಿ ಅಂತ ಹೇಳಿ ಬಂದು ಕರೆದುಕೊಂಡು ಹೋಗಿರ್ತಾರೆ.
ಆ ಸಂದರ್ಭದಲ್ಲಿ ಈಕೆ ಈ ಒಂದು ಮಕ್ಕಳ ಸಹಾಯವಾಣಿಯನ್ನು ಸಂಪರ್ಕ ಮಾಡ್ತಾಳೆ. ಅಲ್ಲಿಂದ ತನ್ನ ಮಗು ನನ್ನ ಬಳಿಗೆ ಇರಬೇಕು, ತಂದೆ ಇಲ್ಲದ ಮಗು ತಾಯಿಗೆ ಜೊತೆಗೆ ಬೆಳಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮತ್ತೆ ತನ್ನ ಮಗುವನ್ನು ಕರೆದುಕೊಂಡು ಬರ್ತಾಳೆ. ಮತ್ತೆ ಇಲ್ಲಿ ಟಾರ್ಚರ್ ಆರಂಭವಾಗುತ್ತೆ. ಆತ ಸಿಗರೇಟಿಂದ ಸುಡೋದು ಅಥವಾ ಆ ಮಗುವಿನ ಮೇಲೆ ಹಲ್ಲೆ ಮಾಡೋದು ಇಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾನೆ. ಒಂದು ಕಡೆ ಸುತ್ತಮುತ್ತಲಿನ ಪರಿಸರದವರು ಅಥವಾ ಸುತ್ತಮುತ್ತಲಿನ ಜನಗಳು ಗಮನಿಸ್ತಾ ಇರ್ತಾರೆ. ಯಾರಾದರೂ ಆ ಮಗು ಅಳ್ತಾ ಇದ್ದಾಗ ಯಾಕೆ ಅಳ್ತಾ ಇದೆ ಏನು ಅಂತೇಳಿ ಕೇಳ್ತಾ ಇರ್ತಾರೆ. ಆಗ ಮಗು ಸುಮ್ಮನೆ ಗಲಾಟೆ ಮಾಡುತ್ತೆ, ಅದು ಬೇಕು ಇದು ಬೇಕು ಅಂತೇಳಿ ಹಠ ಮಾಡಿ ಅಳುತ್ತೆ ಅಂಥೇಳಿ ಜನರಿಗೆ ಒಂದಿಷ್ಟು ಹೇಳಿ ಕಳಿಸ್ತಾ ಇರ್ತಾರೆ. ಇಂಥದ್ದೆಲ್ಲವೂ ಕೂಡ ನಡೀತಾ ಇರುತ್ತೆ. ಒಂದು ದಿನ ಅಥವಾ ಕಳೆದ 15 ದಿನಗಳ ಹಿಂದೆ ಒಂದು ದುರಂತವೇ ನಡೆದು ಹೋಗಿಬಿಡುತ್ತೆ. ಈಕೆ ಡಾನ್ಸ್ ಕ್ಲಾಸ್ನ ವಿಚಾರಕ್ಕಾಗಿ ಒಂದಿಷ್ಟು ಎಲ್ಲೋ ಹೋಗಿ ಬಿಟ್ಟಿರ್ತಾಳೆ. ಆ ಸಂದರ್ಭದಲ್ಲಿ ಈ ಆಸ್ಕರ್ ಅನ್ನುವಂಥ ಅವಿವೇಕಿ ಏನಿದ್ದಾನೆ ಆತ ಮಗುವಿನ ಜೊತೆ ಮನೆಯಲ್ಲಿ ಇರ್ತಾನೆ. ಆಕೆ ಬರುವಷ್ಟೊತ್ತಿಗೆ ಆ ಮಗುವಿನ 2 ಕೈಗಳನ್ನು ಕೂಡ ಮುರಿದಾಕಿ ಬಿಟ್ಟಿರ್ತಾನೆ. ನೋಡಿ, ಒಂದು ಕ್ಷಣ ನಾವೆಲ್ಲರೂ ಯೋಚನೆ ಮಾಡಲೇಬೇಕು, ಎಷ್ಟು ಚಿತ್ರಹಿಂಸೆ ಆ ಮಗುವಿಗೆ ಈ ಅವಿವೇಕಿ ಕೊಟ್ಟಿರಬಹುದು ಅಂತೇಳಿ. ಆ ಒಂದು ಮಗು ಎಷ್ಟು ನರಳಾಡ್ತೋ ಅಥವಾ ಅದು ಎಷ್ಟು ಬೋರ್ಗರಿದು ಕಣ್ಣೀರನ್ನು ಹಾಕಿತ್ತೋ ಅದ್ಯಾವುದು ಕೂಡ ಗೊತ್ತಿಲ್ಲ. ಅದೆಲ್ಲವೂ ಕೂಡ ಆದ ಬಳಿಕ ಈಕೆ ಬರ್ತಾಳೆ, ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾಳೆ. ಕರೆದುಕೊಂಡು ಹೋಗಿ ಬರಬೇಕಾದಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಮಗುವಿಗೆ ಏನಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾನೆ. ಅದನ್ನು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ. ಅಲ್ಲಿ ಆಕೆ ನೀಡಿರುವಂಥ ಮಾಹಿತಿ ಏನು ಅಂತಂದರೆ, ಮಗು ಸೈಕಲಿಂದ ಬಿದ್ದು ಹೋಗಿದೆ, ಹಾಗಾಗಿ ಆತನ 2 ಕೈಗಳು ಮುರಿದೋಗಿ ಬಿಟ್ಟಿದ್ದಾವೆ ಅಂಥೇಳಿ ನಗುತ್ತಾ ಯಾಕೆ ಉತ್ತರವನ್ನು ಕೊಡ್ತಾಳೆ. ಬಹುತೇಕ ಆ ಒಂದು ಸಂದರ್ಭದಲ್ಲಿ ಇರಬಹುದೇನೋ, ಮಗು ಸಹಜವಾಗಿ ಗಲಾಟೆಗಳು ಮಾಡ್ತಾ ಇರ್ತವೆ, ಇನ್ನೇನೋ ಮಾಡ್ತಾ ಇರ್ತವೆ, ಆಕಸ್ಮಿಕವಾಗಿ ಆಗಿರಬಹುದೇನೋ ಅಂತೇಳಿ ಬಹುತೇಕ ಜನ ಅಂದ್ಕೊಂಡು ಬಿಡ್ತಾರೆ. ಅಸಲಿಗೆ ಅದ್ಯಾವುದು ಕೂಡ ಆಗಿರೋದಿಲ್ಲ. ಇನ್ನು 15 ದಿನಗಳು ಕಳೆದೋಗುತ್ತೆ. ಅಷ್ಟೊತ್ತಿಗಾಗಲೇ ಈ ಮಗುವಿನ ಮೇಲೆ ಆ ಒಂದು ವ್ಯಕ್ತಿಯ ಯಾವ ರೀತಿಯಾಗಿ ಚಿತ್ರಹಿಂಸೆ ಅಂಥದ್ದೆಲ್ಲವನ್ನು ಕೊಡೋದಕ್ಕೆ ಸಾಧ್ಯನೋ ಅದೆಲ್ಲವನ್ನು ಕೂಡ ಕೊಟ್ಟು ಬಿಟ್ಟಿರ್ತಾನೆ. ಮಗು ಊಟ ಮಾಡ್ತಾ ಇರುವಂಥ ಸಂದರ್ಭ, ಬಾಯಲ್ಲಿ ತುತ್ತಿಟ್ಕೊಂಡಿರುತ್ತೆ. ಆ ಸಂದರ್ಭಕ್ಕೆ ಈ ಅವಿವೇಕಿ ಆ ಮಗುವಿಗೆ ತಳಿತವನ್ನು ಕೊಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ಆ ಮಗು ಏಕಾಏಕಿಯಾಗಿ ಕುಸಿದು ಬೀಳುತ್ತೆ. ಆ ಒಂದು ಪೂರ್ತಿಯಾಗಿ ನಿತ್ರಾಣಕ್ಕೆ ಬಂದು ಬಿಡುತ್ತೆ. ಅಲ್ಲಿಂದ ಆ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ಆಸ್ಪತ್ರೆಗೆ ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ವೈದ್ಯರು ಗಮನಿಸ್ತಾರೆ, ಏನಾಗಿದೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಯಾಕೋ ಮಗು ಊಟ ಮಾಡ್ತಾ ಇಲ್ಲ, ಒಮ್ಮೆಲೆ ಸುಸ್ತಾಗಿ ಬಿದ್ದು ಬಿಟ್ಟಿದೆ, ಏನಾಗಿದೆ ಎಂಬುದು ಗೊತ್ತಿಲ್ಲ ಅನ್ನುವಂತಹ ಮಾತನ್ನು ಈ ಒಂದು ಅವಿವೇಕಿಗಳು ಇಬ್ಬರು ಕೂಡ ಹೇಳ್ತಾರೆ. ಆಗ ವೈದ್ಯರಿಗೆ ಒಂದಿಷ್ಟು ಅನುಮಾನ ಬರೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಮೈ ತುಂಬ ಗಾಯಗಳಿದ್ದಾವೆ, ಈಗಾಗಲೇ 40ಕ್ಕೂ ಹೆಚ್ಚು ಗಾಯಗಳು ಕಾಣಿಸ್ತಾ ಇದ್ದಾವೆ. ಇವರು ಏನೋ ವೈಯಕ್ತಿಕವಾಗಿ ಹಲ್ಲೆ ಮಾಡಿದ್ದಂಗಿದೆ ಅಂತೇಳಿ ಸ್ಪಷ್ಟವಾಗಿ ಅನಿಸ್ತಾ ಇರುತ್ತೆ. ಜೊತೆಗೆ 15 ದಿನಗಳ ಹಿಂದೆ ಈ ಮಗುವಿನ ಕೈ ಮುರಿದೋಗಿದೆ, ಪ್ಲಾಸ್ಟರ್ ಹಾಕಿದ್ದಾರೆ, ಇಂಥದ್ದೆಲ್ಲವೂ ಕೂಡ ಆಗಿದೆ. ಸೊ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಯಾಕೋ ಅನುಮಾನ ಬರ್ತಾ ಇದೆ, ಇವರಿಬ್ಬರಿಗೂ ಸೇರಿ ಆ ಮಗುವಿಗೆ ಚಿತ್ರಹಿಂಸೆ ಕೊಡ್ತಿರಬಹುದು ಅಂಥೇಳಿ ವೈದ್ಯರೇ ನೇರವಾಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾಹಿತಿ ಎಲ್ಲವನ್ನು ಕೂಡ ಕಲೆ ಹಾಕ್ತಾರೆ. ಅಷ್ಟೊತ್ತಿಗಾಗಲೇ ಮಗು ಸಾವನ್ನಪ್ಪಿ ಬಿಟ್ಟಿರುತ್ತೆ. ಮಗುವನ್ನು ರಕ್ಷಣೆ ಮಾಡೋದಕ್ಕೆ ವೈದ್ಯರು ತುಂಬ ಪ್ರಯತ್ನವನ್ನು ಕೂಡ ಪಡ್ತಾರೆ. ಅದ್ಯಾವುದು ಕೂಡ ಸಾಧ್ಯ ಆಗೋದಿಲ್ಲ. ಮಗು ಅಲ್ಲಿಗೆ ಸಾವನ್ನಪ್ಪಿ ಬಿಡುತ್ತೆ. ಸಾವನ್ನಪ್ಪಿದ ಬಳಿಕ ಇವರನ್ನ ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಅಸಲಿ ಸತ್ಯಾಸತ್ಯತೆಯನ್ನು ಇಬ್ಬರು ಕೂಡ ಬಾಯಿ ಬಿಡ್ತಾರೆ. ಈ ಇಬ್ಬರು ಹಂತಕರು ಅಖಿಲ ಮತ್ತು ಆಸ್ಕರ್ ಅಂತೇಳಿ. ಅರ್ಷಿದ್ ಅನ್ನುವಂಥ ಮಗು ಬದುಕಿ ಬಾಳಬೇಕಾಗಿರುವಂಥ ಮಗು, ಭವಿಷ್ಯವನ್ನು ಕಟ್ಕೊಳ್ಬೇಕಾಗಿರುವಂಥ ಮಗು ಇದೀಗ ಈ ಹಂತಕರ ಮನೆಯಲ್ಲಿ ಹುಟ್ಟಿದ್ಯಾ ಆ ಒಂದು ತಪ್ಪಾಗಿ ಬಿಡುತ್ತಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಹುಟ್ಕೊಂಡು ಬಿಡುತ್ತೆ. ಇಂಥದ್ದೊಂದು ದುರಂತ ನಡೆದು ಹೋಗಿ ಬಿಡುತ್ತೆ. ಈ ಎಲ್ಲವೂ ಕೂಡ ಸುದ್ದಿ ಜನರಿಗೆ ಎಲ್ಲರಿಗೂ ಕೂಡ ಗೊತ್ತಾಗೋದಕ್ಕೆ ಪ್ರಾರಂಭಿಸಬಿಡುತ್ತೆ. ಸ್ಥಳ ಪರಿಶೀಲನೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಆ ಒಂದು ಸ್ಥಳ ಮಹಜರು ಮಾಡೋದಕ್ಕೆ ಆ ಪೊಲೀಸರು ಆ ವ್ಯಕ್ತಿಗಳನ್ನು ಕರೆದುಕೊಂಡು ಬರಬೇಕಾದಂಥ ಸಂದರ್ಭದಲ್ಲಿ ಜನಗಳು ಆಕ್ರೋಶ ಭರಿತರಾಗಿ ಬಿಡ್ತಾರೆ. ಅವರ ಮೇಲೆ ಹಲ್ಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಒಂದು ಸಂದರ್ಭವನ್ನು ಕಂಟ್ರೋಲ್ಗೆ ತೆಗೆದುಕೊಂಡು ಬರೋದಕ್ಕೆ ಜನಗಳ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಇನ್ನು ಜನಗಳು ಅದೆಷ್ಟು ಆಕ್ರೋಶ ಭರಿತರಾಗಿದ್ರು ಅಂತಂದ್ರೆ ಅವರನ್ನ ಹೇಗಾದ್ರೂ ಮಾಡಿ ನಾವೇ ಕೊಂದು ಬಿಡಬೇಕು ಅನ್ನುವಂಥ ನಿರ್ಧಾರವನ್ನ ಮಾಡಿಕೊಂಡಿದ್ರು. ಅಷ್ಟು ಆಕ್ರೋಶವನ್ನ ಆ ಒಂದು ವ್ಯಕ್ತಿಯ ಮೇಲೆ ಆಗ್ತಾ ಇದ್ರು. ಅದಾದ ಬಳಿಕ ಅಲ್ಲಿಂದ ಒಂದಿಷ್ಟು ಪರಿಸ್ಥಿತಿಯನ್ನ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಳ್ತಾರೆ. ಸ್ಥಳ ಪರಿಶೀಲನೆ ಆಗುತ್ತೆ. ಆ ವ್ಯಕ್ತಿಯನ್ನ ಇದೀಗ ಮತ್ತೆ ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ. ಆರಂಭದಲ್ಲಿ ಮಗುವಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗಿತ್ತು ಅಂತಂದ್ರೆ, ಈ ಮಗುವಿನ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಅಥವಾ ದೇಹದ ಮೇಲೆ 51 ಗಾಯಗಳು ಆಗಿರ್ತವೆ. ಇನ್ನು ಸಾವನ್ನಪ್ಪಿದ ಬಳಿಕ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಬಳಿಕ ಅಸಲಿಗೆ 91 ಗಾಯಗಳು ಆಗಿದ್ದಾವೆ ಅನ್ನೋದು ಸ್ಪಷ್ಟವಾಗಿದೆ. ಅಂತಂದ್ರೆ 51 ಗಾಯಗಳು ದೇಹದ ಮೇಲೆ ಕಾಣಿಸ್ಕೊಂಡ್ರೆ 40 ಗಾಯಗಳು ದೇಹದ ಒಳಗಡೆ ಆಗಿದ್ವು. ಬ್ರೈನ್ ಕೂಡ ಡೆತ್ ಆಗಿತ್ತು ಅಥವಾ ಬ್ರೈನ್ಗೆಲ್ಲ ಹೊಡೆದೋಗಿ ಬಿಟ್ಟಿದ್ರು, ಬ್ರೈನ್ ಕೂಡ ಡ್ಯಾಮೇಜ್ ಆಗಿತ್ತು. ಇನ್ನು ಕೈ ಕಾಲುಗಳು ಒಳಗಡೆ ಮುರಿದುಕೊಂಡು ಬಿಟ್ಟಿದ್ವು. ಈ ರೀತಿಯಾಗಿ ಬಹುತೇಕ 40 ಗಾಯಗಳು ಕಣ್ಣಿಗೆ ಕಾಣದಂತೆ ಒಳಗಡೆ ಆಗಿದ್ವು. ಮೇಲ್ನೋಟಕ್ಕೆ 50 ಗಾಯಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಇದಿಷ್ಟು ಈ ಒಂದು ಪ್ರಕರಣ. ಈ ಪ್ರಕರಣವನ್ನ ಕೇಳಿದಂತ ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಬಹುತೇಕ ರಕ್ತ ಕುದಿಯೋದಕ್ಕೆ ಪ್ರಾರಂಭಿಸಿಬಿಡುತ್ತೆ. ಇಂತಹ ನಾಲಾಯಕ ಅವಿವೇಕ ತಾಯಿ ಯಾವ ಮಕ್ಕಳಿಗೂ ಬೇಡ ಅಂತ ಅನಿಸ್ಬಿಡುತ್ತೆ. ಇಂತಹ ಒಂದು ಅವಿವೇಕಿಗಳು ಯಾರ ಜೊತೆಗೂ ಇರಬಾರ್ದು, ಇಂತಹ ಮೂರ್ಖರು ಸಮಾಜದಲ್ಲಿ ಇದುವರೆಗೂ ಕೂಡ ಉಟ್ಕೊಂಡು ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ
ಹುಟ್ಟಿಕೊಂಡು ಬಿಡುತ್ತೆ. ಇಂತಹ ಕ್ರೂರಿಗಳಿಗೆ ಅದ್ಯಾವ ಶಿಕ್ಷೆಯನ್ನು ಕೊಟ್ಟರೂ ಕೂಡ ಕಡಿಮೆ ಅನ್ನುವಂಥ ಭಾವನೆ ನಿಮ್ಮಲ್ಲಿ ಭಾಸವಾಗಿ ಬಿಡುತ್ತೆ. ಸ್ನೇಹಿತರೆ, ನಿಜಕ್ಕೂ ಒಂದು ಕ್ಷಣ ಈ ಒಂದು ಘಟನೆಯನ್ನು ಕೇಳಿದ ಬಳಿಕ ನಿಮ್ಮ ಹೃದಯ ನಡುಗೋದಕ್ಕೆ ಪ್ರಾರಂಭಿಸಿಬಿಟ್ಟಿರುತ್ತೆ. ಸಮಾಜದಲ್ಲಿ ಇಷ್ಟೊಂದು ಕ್ರೂರಿಗಳು ಇದ್ದಾರಾ, ಇಂತಹ ಒಂದು ಅವಿವೇಕಗಳು ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಇನ್ನು ಈ ಒಂದು ವಿಚಾರ ಇದೀಗ ಬೇರೆ ರೀತಿಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಆಸ್ಕರ್ ಅನ್ನುವಂಥ ವ್ಯಕ್ತಿ ಮುಸಲ್ಮಾನ್ ಧರ್ಮಕ್ಕೆ ಸೇರಿದಂಥವನು, ಈಕೆ ಅಖಿಲಾ ಅಂತೇಳಿ ಈಕೆ ಹಿಂದೂ ಧರ್ಮಕ್ಕೆ ಸೇರಿದಂಥವಳು. ಈ ಒಂದು ಲವ್ ಜಿಹಾದ್ ಅನ್ನುವಂಥ ಮಾತುಗಳು ಕೂಡ ಇದೀಗ ಕೇಳಿ ಬರ್ತಾ ಇದ್ದಾವೆ. ಅಂತಂದ್ರೆ ಆ ಮಗುವನ್ನು ಕೊಂದು ಈಕೆಯನ್ನು ತನ್ನ ಧರ್ಮಕ್ಕೆ ಕನ್ವರ್ಟ್ ಮಾಡಿಕೊಳ್ಳೋದಕ್ಕೆ ಮುಂದೆ ಹಾಕ್ತಾ ಇದ್ದ ಅನ್ನುವಂಥದ್ದು ಒಂದಿಷ್ಟು ಮೇಲ್ನೋಟಕ್ಕೆ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.